ನಮ್ಮ ಕಾವೇರಿ ನಮ್ಮದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಬಿಡುವುದಿಲ್ಲ. ರೈತ ಸಂಘಟನೆ ಹಾಗೂ ವಿವಿಧ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ, ರಸ್ತೆ ತಡೆ. 15 ದಿವಸಗಳಲ್ಲಿ 4 ರಿಂದ 5 ಕ್ಯೂಸೆಕ್ ನೀರಾಗುತ್ತೆ. ಈಗ ಸದ್ಯಕ್ಕೆ ಇರುವಂತ ಪರಿಸ್ಥಿತಿಯಲ್ಲಿ ಕಾವೇರಿ ಕೊಳದಲ್ಲಿ ಡೆಡ್ ಸ್ಟೋರೇಜ್ ಇದೆ. ಹಾಗೂ ಬಹಳ ಮುಖ್ಯವಾಗಿ ಕಾವೇರಿ ನೀರನ್ನು ಅನುಭವಿಸ್ತಕ್ಕಂಥದ್ದು ಬೆಂಗಳೂರಿನ 1.5 ಕೋಟಿ ಜನಸಂಖ್ಯೆ ಕುಡಿಯೋದಕ್ಕೋಸ್ಕರವಾಗಿ. ಹಾಗೂ ಮಂಡ್ಯ ಜಿಲ್ಲೆಯ ರೈತರು, ಆ ಮಂಡ್ಯ ಜಿಲ್ಲೆಯ ರೈತರ ಮಧ್ಯದಲ್ಲಿಯೇ ಈಗಿನ ಆಡಳಿತ ಸರ್ಕಾರದ 6 ಜನ ಜನಪ್ರತಿನಿಧಿಗಳಿದ್ದಾರೆ. ಅಂದ್ರೆ 6 ಜನ ಶಾಸಕರಿದ್ದಾರೆ. ಆ 6 ಜನ ಶಾಸಕರಲ್ಲಿ ಒಬ್ಬರೂ ಸಹ ಧ್ವನಿ ಎತ್ತಿಲ್ಲ ಈ ನೀರಿಗೋಸ್ಕರವಾಗಿ. ಅಂದ್ರೆ ಈಗಿನ ಆಡಳಿತದಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳ ಮನಸ್ಥಿತಿ ಏನು? ನಾನು ಅದಾಗಬೇಕು ಇದಾಗಬೇಕು ಅಂತ ಇಚ್ಛೆ ಪಡ್ತಾರೆ, ಓಟ್ ಹಾಕಿಸ್ಕೋತಾರೆ, ರೈತರನ್ನು ಉಪಯೋಗಿಸ್ಕೋತಾರೆ. ಈಗಾಗಲೇ ಗುಬ್ಬಿತ ಕಾಲ ಹರಿಸಬೇಕು ಅಂತ ಹೇಳಿ ಆ ಒಂದು ಪ್ರಾಧಿಕಾರ ಆದೇಶವನ್ನ ಮಾಡಿದೆ. ಆ ಒಂದು ಆದೇಶವನ್ನ ನಾವು ಒಕ್ಕಲಿನಿಂದ ನಾವು ಆ ಆದೇಶವನ್ನ ನಾವು ಈ ಸಂದರ್ಭದಲ್ಲಿ ಧಿಕ್ಕರಿಸ್ತೀವಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಇವತ್ತು ಭೀಕರ ಬರಗಾಲ ಇದೆ. ಕರ್ನಾಟಕದ ಕಾವೇರಿ ಬೆಂಗಳೂರ ಜೀವ. ಬೆಂಗಳೂರು ಮತ್ತೆ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಅಲ್ಲಿನ ಬಹುತೇಕ ಜನ, ಸುಮಾರು ಕೋಟ್ಯಾಂತರ ಜನ ಕಾವೇರಿ ನೀರನ್ನೇ ಉಪಯೋಗಿಸ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಜನ. ಮತ್ತೆ ಕಾವೇರಿ ಕೊಳದಲ್ಲಿರ್ತಕ್ಕಂಥ ಅನೇಕ ಮಂಡ್ಯ, ಮೈಸೂರು, ತುಮಕೂರು, ಚಾಮರಾಜನಗರ ಅನೇಕ ಜಿಲ್ಲೆಗಳು ಇವತ್ತು ಕಾವೇರಿ ನೀರನ್ನ ಕಟ್ಟಿಕೊಂಡು ರೈತರು